ಆಷಾಢ ಮಾಸದಲ್ಲೇ ಸಚಿವ ಸಂಪುಟ ವಿಸ್ತರಣೆಯಾಗೋದು ಫಿಕ್ಸ್ ಆಗಿದೆ. ಆಷಾಢ ಕಳೆದು ಶ್ರಾವಣ ಬರೋವರೆಗೂ ವೆಯ್ಟ್ ಮಾಡಿದ್ರೆ ಮತ್ತೊಂದು ತಿಂಗಳು ಮುಂದಕ್ಕೆ ಹೋಗಬೇಕಾಗತ್ತೆ. ಸಚಿವಾಕಾಂಕ್ಷಿಗಳು ಯಾವಾಗ ಆಗುತ್ತಪ್ಪ ಸಂಪುಟ ವಿಸ್ತರಣೆ ಅಂತ ಕಾಯ್ತಾ ಇದ್ದಾರೆ. ನೋಡಿ, ಸಮುದಾಯವಾರು ಜಾತಿವಾರು ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಾಕಷ್ಟು ಅಳೆದು ತೂಗಿ ಒಂದಷ್ಟು ಜನರನ್ನ ಆಯ್ಕೆ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಫೈನಲ್ ಆಗಿದೆ. ಬಟ್ ಒಂದು ಸ್ಟೆಪ್ ಅಷ್ಟೇ ಬಾಕಿ ಇರೋದು. ಹೈಕಮಾಂಡಿಂದ ಓಕೆ, ಇಂಥವ್ರನ್ನ ಆಯ್ಕೆ ಮಾಡಿದ್ದೀರಲ್ಲ, ಇಂಥವರಿಗೆ ಓಕೆ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಡೋದಷ್ಟೇ ಬಾಕಿ ಉಳ್ಕೊಂಡಿದೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಜನರ ಹೆಸರನ್ನ ಹೇಳಿರ್ತಾರೆ. ಇನ್ನು KPCC ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು ಕೂಡ ಒಂದಷ್ಟು ಜನರ ಹೆಸರು ಹೇಳಿರ್ತಾರೆ. ಎಲ್ಲವನ್ನೂ ತಗೊಂಡು, ಎಲ್ಲರ ಹೆಸರನ್ನೂ ತಗೊಂಡು ಒಂದು ಲಿಸ್ಟು ಹೈಕಮಾಂಡಿಂದ ಫೈನಲ್ ಆಗುತ್ತೆ. ಸೊ ಕಾದ್ ನೋಡಬೇಕು. ಆಷಾಢದಲ್ಲೇ ಆಲ್ಮೋಸ್ಟ್ ಪ್ರಮಾಣ ವಚನ ಫಿಕ್ಸ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಇನ್ನಿರೋದು 22ರಿಂದ 23 ತಿಂಗಳು. ಸೊ ಹಾಗಾಗಿ ಈ ಅವಧಿಯಲ್ಲೇ ನಾವು ಸಚಿವರಾಗಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. 4ರಿಂದ 5 ಬಾರಿ ನಾವು MLA ಆಗಿದ್ದೀವಿ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ನಮಗೆ ಸಿಗುತ್ತೆ ಅಂತ ಅನ್ಕೊಂಡ್ವಿ, ಆಗಲಿಲ್ಲ. ಸಿದ್ದರಾಮಯ್ಯ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಿಂದಲೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು 2ನೇ ಬಾರಿ ಆದಾಗಲೂ ನಾವು ವೆಯ್ಟ್ ಮಾಡಿದ್ವಿ, ಆಗಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮೊದಲನೇ ಲಿಸ್ಟಲ್ಲೇ ನಮ್ಮ ಹೆಸರು ಬರುತ್ತೆ ಅಂತ ಕಾಯ್ತಾ ಇದ್ವಿ, ಬಟ್ ಆಗಲಿಲ್ಲ. ಬಟ್ 2ನೇ ಲಿಸ್ಟಲ್ಲಂತೂ ಖಂಡಿತ ನಮ್ಮ ಹೆಸರು ಇರುತ್ತೆ ಅಂತ ಹೇಳಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಆಷಾಢದಲ್ಲೇ ಸಂಪುಟ ವಿಸ್ತರಣೆ ಫಿಕ್ಸು. ಡಿ.ಕೆ. ಶಿವಕುಮಾರ್ ಅವರು ಫೈನಲ್ ಮಾಡಿರುವಂತಹ ಲೀಸ್ಟ್ಗಳು ನೋಡಿ, ಒಂದಷ್ಟು ಜನರ ಹೆಸರುಗಳಂತೂ ಫೈನಲ್ ಆಗಿದೆ. ಬಟ್ ಇದ್ಯಾವುದೂ ಕೂಡ ಅಧಿಕೃತ ಪ್ರಕಟಣೆ ಖಂಡಿತವಾಗ್ಲೂ ಕೂಡ ಅಲ್ಲ ವೀಕ್ಷಕರೇ. ಸೊ ಇಂಥವರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಸೊ ಇಂಥವರು ಆಗಬಹುದು. ಇವರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ. ಆ ಹೆಸರುಗಳನ್ನ ನಿಮ್ಮ ಹತ್ರ ಹೇಳ್ತೀನಿ ನೋಡಿ. ರಘುಮೂರ್ತಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಮಧು ಬಂಗಾರಪ್ಪ. ಸೊ ಮಧು ಬಂಗಾರಪ್ಪ ಅವರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ 2ನೇ ಲಿಸ್ಟಲ್ಲಿ ಮಧು ಬಂಗಾರಪ್ಪ ಅವರ ಹೆಸರಿರುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ರು, ಒಳ್ಳೆ ಹೆಸರು ಪಡ್ಕೊಂಡಿದ್ರು, ಒಳ್ಳೆ ಅತ್ಯುತ್ತಮವಾದಂತಹ ನಾಯಕ. ಬಟ್ ಮೊದಲನೇ ಲಿಸ್ಟಲ್ಲಿ ಅವರ ಹೆಸರು ಮಿಸ್ ಆಗುತ್ತೆ. ಸೊ ಸಂತೋಷ್ ಲಾಡ್ ಅವರ ಹೆಸರು ಕೂಡ ಇರಬಹುದು. KM ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು. KM ಶಿವಲಿಂಗೇಗೌಡರ ಹೆಸರು ಕೂಡ ಬಹಳ ಕೇಳಿ ಬರ್ತಾ ಇದೆ. JDS ಇಂದ ಕಾಂಗ್ರೆಸ್ಗೆ ಬಂದಂಥವರು. ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ KM ಶಿವಲಿಂಗೇಗೌಡರು. ಹಾಗಾಗಿ ಇನ್ನು ತನ್ವೀರ್ ಸೇಠ್, ಮುಸ್ಲಿಂ ಕೋಟಾದ ಅಡಿಯಲ್ಲಿ ತನ್ವೀರ್ ಸೇಠ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮಿಸ್ ಅಂತಾನೆ ಹೇಳಲಾಗ್ತಾ ಇದೆ. ಏನೇ ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಮಿಸ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ತನ್ವೀರ್ ಸೇಠ್, ರಾಘವೇಂದ್ರ ಹಿಟ್ನಾಳ್ ಅವರು, ಬಸವರಾಜ್ ಶಿವಣ್ಣನವರ್, ನಯನಾ ಮೋಟಮ್ಮ. ನಾನು ನಿಮ್ಗೊಂದು ವಿಡಿಯೋದಲ್ಲಿ ಹೇಳಿದೆ, ಮಹಿಳೆಯರಿಗೆ ಒಂದು ಕೋಟಾದ ಒಬ್ಬ ಮಹಿಳೆಗೆ ಕೊಡಲಾಗುತ್ತಾ, ಇಬ್ರು ಕೊಡೋದಾದ್ರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಯನಾ ಮೋಟಮ್ಮ ಅವರು ಅಂತ ಹೇಳಲಾಗ್ತಾ ಇದೆ. ಇನ್ನು ರಿಜ್ವಾನ್ ಹರ್ಷದ್, ಸಲೀಂ ಅಹಮದ್, ತನ್ವೀರ್ ಸೇಠ್, ಈ ಮೂವರಲ್ಲಿ ಇಬ್ಬರಿಗಂತೂ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಂಪುಟಕ್ಕೆ ಯಂಗ್ಸ್ಟರ್ಸ್ಗಳನ್ನು ಸೇರಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಅವರು ದೂರದೃಷ್ಟಿಯ ನಾಯಕ. 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾವ ರೀತಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಮ್ಯಾಜಿಕ್ ಮಾಡುತ್ತೋ, ಅದೇ ನಿಟ್ಟಿನಲ್ಲಿ 2028ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮ್ಯಾಜಿಕ್ ಮಾಡಬೇಕು ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗಳನ್ನು ಜೊತೆಲಿ ಇಟ್ಕೋಬೇಕು ಅಂತ ಹೇಳಿ ಶರತ್ ಬಚ್ಚೇಗೌಡರು ಇರಬಹುದು, ಪೊನ್ನಣ್ಣ, ಅದರ ಜೊತೆಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಲಿಸ್ಟಲ್ಲಿದ್ದಾರೆ. ಮಹಂತೇಶ್ ಕೌಜಲಗಿ, ಅಶೋಕ್ ಪಟ್ಟಣ್ ಅವರು ಸಾಕಷ್ಟು ಬಾರಿ ಹೇಳಿ ಮೊನ್ನೆ ತಾನೇ ಹೇಳಿದ್ರು, ನಾವು ಹೇಳೋದಿಲ್ಲ, ಹೇಳಾಗಿದೆ, ಇನ್ನೇನಿದ್ರು ಕೂಡ ಹೈಕಮಾಂಡ್ನ ನಿರ್ಧಾರ. AC ಶ್ರೀನಿವಾಸ್, ಸಂತೋಷ್ ಲಾಡ್ ಅವರ ಹೆಸರು ಆಗಲೇ ಹೇಳಿದೆ. ಪುಟ್ಟರಂಗ ಶೆಟ್ಟಿ, ಅಶೋಕ್ ಪಟ್ಟಣ್, ಮಹಂತೇಶ್ ಕೌಜಲಗಿ, ಅದರ ಜೊತೆಗೆ ಸುಬ್ಬಾರೆಡ್ಡಿ, ನರೇಂದ್ರ ಸ್ವಾಮಿ, ಇಷ್ಟೂ ಜನರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಲಿಸ್ಟಲ್ಲಿ ಇರುವಂಥವರು. ಸೊ ನೋಡೋಣ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ನಾಳೆ ಹೋಗುವಂತಹ ಸಾಧ್ಯತೆಗಳಿದೆ. ಇಷ್ಟು ಜನರ ಜೊತೆಗೆ ಇನ್ಯಾರೆಲ್ಲ ಆ್ಯಡ್ ಆಗಬಹುದು, ಇದರಲ್ಲಿ ಇರುವಂಥವರ ಒಂದಷ್ಟು ಜನರ ಹೆಸರು ಕೈ ಬಿಡುವ ಸಾಧ್ಯತೆಗಳು ಕೂಡ ಇದೆ. ಸೊ ಏನಾಗಬಹುದು ಅನ್ನೋದಕ್ಕೆ ಇನ್ನೇನು 1-2 ದಿನದಲ್ಲಿ ಸ್ಪಷ್ಟ ಉತ್ತರ ಸಿಗುತ್ತೆ.